ಇನ್ನು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಅವರ ಅಳಿಯ ಅನಿರುದ್ಧ್ ಇವತ್ತೊಂದು ಸಭೆ ಕರೆದಿದ್ರು. ಈ ಸಭೆಯಾದ ನಂತರ ಅಭಿಮಾನಿಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಯಾಕೋ ಅವರಿಗೆ ತೃಪ್ತಿ ತಂದಿಲ್ಲ ಇವತ್ತಿನ ಸಭೆ. ಅನಿರುದ್ಧ್ ಸಭೆ ಬಳಿಕ ಕೆಲ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಯಾಕೆ ಅಂದ್ರೆ ಸ್ಮಾರಕದ ವಿಚಾರದಲ್ಲಿ ಅನಿರುದ್ಧ್ ಜವಾಬ್ದಾರಿಯನ್ನ ತಗೋಬೇಕು. ಈಗಾಗಲೇ ಸುದೀಪ್ ಅವರು ಹಣ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಕೂಡ ಹಣ ಸಂಗ್ರಹ ಮಾಡಿಕೊಡ್ತೀವಿ. ಸಮಾಧಿ ನಿರ್ಮಾಣಕ್ಕೆ ಅನಿರುದ್ಧ್ ಅವರು ಜವಾಬ್ದಾರಿಯನ್ನು ಹೊತ್ಕೋಬೇಕು. ಅಂದರೆ ಅನಿರುದ್ಧ್ ಇವತ್ತು ಹೇಳಿದ್ರು ನಾವು ಅಭಿಮಾನಿಗಳ ಪರ ಕುಟುಂಬ ನಿಲ್ತೀವಿ ಅಂತ. ಆದರೆ ಪರ್ಟಿಕ್ಯುಲರ್ ಆಗಿ ಸ್ಮಾರಕ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಗಟ್ಟಿಯಾದ ನಿರ್ಧಾರವನ್ನು ಅವ್ರು ತಗೊಳ್ಳಿಲ್ಲ ಇವತ್ತು ಸಭೆಯಲ್ಲಿ. ಅದಕ್ಕೆ ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲ, ನಾವು ಅಭಿಮಾನ್ ಸ್ಟುಡಿಯೋದಲ್ಲೇ ಸ್ಮಾರಕ ನಿರ್ಮಾಣ ಮಾಡ್ತೀವಿ ಅಂತ ಅವರು ಹೇಳಬೇಕಾಗಿತ್ತು ಅಂತ ನಿರೀಕ್ಷೆ ಮಾಡಿದ್ರು. ಬಟ್ ಅದು ಬರಲಿಲ್ಲ. ಕುಟುಂಬ ಅಭಿಮಾನಿಗಳ ಪರ ನಿಂತ್ಕೊಳ್ಳುತ್ತೆ ಅಂತ ಅಷ್ಟೇ ಅವ್ರು ಹೇಳಿದ್ದು ಕೆಲವರಿಗೆ ಬೇಸರ. ಅನಿರುದ್ಧ್ ಸರ್ ಕ್ಷಮೆ ಇರಲಿ. ಅನಿರುದ್ಧ್ ಸರ್ ದಯವಿಟ್ಟು ಅಭಿಮಾನಿಗಳ ಕಡೆಯಿಂದ ಪ್ರಶ್ನೆ ಇದೆ. ದಯವಿಟ್ಟು ಶಾಂತವಾಗಿರೋ. ಅಲ್ಲ, ಅಭಿಮಾನಿಗಳ ಕಡೆಯಿಂದ ಪ್ರಶ್ನೆ ಇದೆ. ಅನಿರುದ್ಧ್ ಸರ್ ಕಡೆಯಿಂದ ಉತ್ತರ ಬೇಕು. ನಮಗೆ ಪುಣ್ಯಭೂಮಿ ಬೇಕು. ಪುಣ್ಯಭೂಮಿ ಹೊಡೆದಾಕಿದಾರಲ್ಲ, ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಪುಣ್ಯ ಭೂಮಿಯಲ್ಲಿ ಹಾಲು ತುಪ್ಪ ಎರೆದು ನಾವು ಪೂಜೆ ಮಾಡಿರ್ತೀವಿ. ಅದು ನಮ್ಮ ಹಿಂದೂ ಪ್ರಕಾರ ಅದು ಇಂಪಾರ್ಟೆಂಟು. ದೇವಸ್ಥಾನ ಇದ್ದಾಗ ಆ ದೇವಸ್ಥಾನ ಹೊಡೆದಾಕಿದಾರಲ್ಲ, ಇದು ಅನ್ಯಾಯ. ಆದರೆ ನಾನು ಸಾಯ್ತೀನಿ, ಅವರ ಜೊತೆ ಎಲ್ಲ ಸಾಯ್ತಾರೆ. ಬಟ್ ಈ ಕೆಲಸ ಮಾಡಬಾರ್ದಾಗಿತ್ತು. ಈಗ ಇವ್ರು ಏನಪ್ಪ ಅಂದ್ರೆ ಇವರು ಈ ಅನಿರುದ್ಧ್ ಸರ್ ಅವರು, ಈಗ ಸುದೀಪ್ ಸರ್ ಅವರು ಸಹ ಕೊಂಡ್ಕೊಂಡು ಕಟ್ಕೊಂಡು ಅಂತಿದ್ದಾರಲ್ಲ, ಅದಕ್ಕೆ ಇವ್ರು ಸಪೋರ್ಟ್ ಕೊಡಬೇಕಾಗಿತ್ತು. ಪ್ರತಿಭಟನೆ ಏನಕ್ಕೆ ಅಂದ್ರೆ ಸರ್, ಇವತ್ತು ನಾವು ವಿಷ್ಣುದಾದನ ಅಭಿಮಾನಿಗಳು ಅನ್ನೋದಕ್ಕಿಂತ ಕರ್ನಾಟಕದ ಆಸ್ತಿ. ಅದು ಕರ್ನಾಟಕದ ಆಸ್ತಿನ ಕಳ್ಕೋಬಾರ್ದು. ಯಾಕೆಂದ್ರೆ ಪ್ರತಿಯೊಂದಕ್ಕೂ ಒಂದೊಂದು ಚಲನಚಿತ್ರದಲ್ಲಿ ಒಬ್ಬೊಬ್ರಿಗೊಂದು ಬೆಲೆ ಇದೆ, ಒಂದೊಂದು ಗೌರವ ಇದೆ. ಇದು ಕನ್ನಡದ ಕಣ್ಮಿಣಿ ಅಂತ ತಿಳ್ಕೊ. ಇವತ್ತು ಮಳೆ ಬಂದ್ರು ಏನೇ ಬಂದ್ರು ಇವತ್ತು ನಿಂತಿದ್ದೀವಿ ಅಂದ್ರೆ ಮಂಡ್ಯದಿಂದ ಇವತ್ತು ಎಲ್ಲೆಲ್ಲಿಂದ ಬಂದಿದ್ರೆ ಸ್ವಲ್ಪ ಕೆಲವು ಜನಗಳು ಕರೆಕ್ಟಾಗಿ ಗೊತ್ತಿದೆ. ಇನ್ನೆಷ್ಟೋ ಜನ ಬರೋದು ಇವತ್ತು ಪಕ್ಕ ಇವತ್ತು ಕನ್ನಡ ಇಂಡಸ್ಟ್ರಿಲಿ ಇವತ್ತು ವಿಷ್ಣುದಾದನ ಮಗ ನಾನು ಸುದೀಪ್ ಅಂತ ಹೇಳ್ಕೊತಾರೆ. ನಮ್ಗೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ನಟರು, ಎಲ್ಲಾ ನಟರಂಗೆ ಅವರು ನಟರು. ಅವ್ರಿಗಾಗಿರೋ ಅನ್ಯಾಯ ಯಾವ ನಟರಿಗೂ ಆಗಿಲ್ಲ. ಅದು ಹಿಂದೆ ಯಾವ ನಟರಿಗೂ ಆಗ್ಬಾರ್ದು. ಮಾತ್ರ ನಮ್ಮ ಎದುರಿಗೆ ಏನಾದ್ರು ಹೊಡೆದಿದ್ರೆ, ಅವತ್ತು ನೈಟ್ ಹೊಡೆದಿದ್ದಾನೆ, ಏಡಿ ಮುಟ್ಟಾಳ ಅಯೋಗ್ಯ ನನ್ನ ಮಗ ಅಂತ ಹೇಳ್ತೀನಿ ನಾನು. ನಮ್ಮ ಎದುರಿಗೆ ಹೊಡೆದಿದ್ರೆ ಯಾವುದೇ ಕಾರಣಕ್ಕೂ ನಾವು